ಹಾಯ್ ಎಲ್ರಿ, ಗುಡ್ ಮಾರ್ನಿಂಗ್. ನನ್ನ ತಮ್ಮನ ಪುಣ್ಯ ಸ್ಮರಣೆ ಇದೆ ಅಂತ ನಿನ್ನೆ ಬೆಳಿಗ್ಗೆನೇ ಊರಿಗೆ ತಲುಪಿದೆ ನಾನು. ಹಾಗಾಗಿ ನನಗೆ ಕುಕ್ಕಿಂಗ್ ವೀಡಿಯೋ ಮಾಡಲಿಕ್ಕೆಲ್ಲ ಆಗ್ತಾಯಿಲ್ಲ, ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇಲ್ಲಿ ಒಂದು ಕಡೆ ಮಳೆ, ನಾನು ಮನೆ ಹೊರಗಡೆ ಎಲ್ಲ ಒಲೆ ಹಾಕಿರ್ತಾರಲ್ಲ ಅಲ್ಲೆಲ್ಲ ವೀಡಿಯೋ ಮಾಡೋಣ ಅಂತ ತಿಳ್ಕೊಂಡೆ, ಆದರೆ ಆಗ್ತಾಯಿಲ್ಲ. ಮಳೆ ಬರ್ತಾಯಿದೆ, ಹನಿ ಹನಿ ಮಳೆ ಬರ್ತಾಯಿದೆ. ಮತ್ತು ಮನೆ ಕೂಡ ಅಷ್ಟೇ, ಒಂದು ತಮ್ಮನಿಲ್ಲದೆ ಬಿಕೋ ಅಂತಂತ ಇದೆ ಅಲ್ವಾ, ಆ ಸಮಯದಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಅವನ ಪುಣ್ಯ ಸ್ಮರಣೆ, ಇವತ್ತು ಅವನ ಹೋಗಿರುವ ದಿನ. ಹಾಗೆ ಇದೊಂದು ಸಣ್ಣ ಬ್ಲಾಗ್ ಮಾಡುವ ಅಂತ ನಾನು ಆ ಥರ ಬ್ಲಾಗ್ ಮಾಡಲಿಕ್ಕೆ ಬಂದೆ. ಮತ್ತು ಗೊತ್ತಲ್ವ, ಒಬ್ಬರು ಮನೆಯಲ್ಲಿ ಹೋದಾಗ ಮನೆ ಪರಿಸ್ಥಿತಿ ಎಷ್ಟೇ ವರ್ಷ ಆದ್ರೂ ಹೇಗಿರ್ಬೋದು ಅದು ಅನುಭವಿಸಿದವ್ರಿಗಷ್ಟೇ ಗೊತ್ತು. ಅದನ್ನು ದಿನ ಹೇಳಿ ಕೂಡ ಪ್ರಯೋಜನ ಇಲ್ಲ. ಯಾರ ಸಿಂಪತಿ ಗಿಟ್ಟಿಸ್ಕೊಂಡು ನಾವು ಮಾಡಬೇಕಾದ್ದು ಕೂಡ ಏನಿಲ್ಲ. ತುಂಬ ಬೇಸರ ಬರುವಾಗ ಒಂದೊಂದು ಸಲ ಹೇಳ್ಕೊಳ್ತೇನೆ. ಇವಾಗ ಹೇಳ್ಕೊಳ್ಳೋದು ಕೂಡ ಬಹಳ ಕಮ್ಮಿ ಆಗಿದೆ. ನಮ್ಮ ನೋವು, ಯಾಕಂದರೆ ನಮ್ಮ ಒಂದು ಮನೆಯ ಒಂದು ಏನು ಹೇಳೋದು, ದೊಡ್ಡ ನಮ್ಮ ತವರು ಮನೆಯ ಗಿಫ್ಟ್ ಅವನು ನಾವು ಸೇರಿದರೆ ನಾವು ಆಡೋದು ತಮಾಷೆ ಇಲ್ಲ. ನಾವು ಕೆಲವೊಂದು ಸಲ ಮಧ್ಯೆ ಜಗಳ, ತಮಾಷೆ, ಪ್ರೀತಿ ಎಲ್ಲ ಮಿಕ್ಸ್ ಆಗಿತ್ತು. ಯಾಕಂದರೆ ನಮ್ಮ ಅಮ್ಮ ಅಪ್ಪ ಪಾಲು ಮಾಡಲಿಕ್ಕೆ ತುಂಬ ಆಸ್ತಿಯನ್ನು ನಮಗೆ ಮಾಡಿಲ್ಲ. ಹಾಗಾಗಿ ತುಂಬ ಪ್ರೀತಿಯಿಂದ ಇರುವ ಮುಖ್ಯ ಕಾರಣ ಅದೇ ನೋಡಿ. ಎಲ್ಲಿ ಆಸ್ತಿ ಜಾಸ್ತಿ ಇರುತ್ತೆ ಅಲ್ಲಿ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅಥವಾ ಯಾರು ಒಡ ಹುಟ್ಟಿದವರು ಚೆನ್ನಾಗಿರೋದಿಲ್ಲ ಆಸ್ತಿ ಇದ್ದ ಮನೆಯಲ್ಲಿ. ಹಾಗೆ ಒಂದು ಹಲಸಿನ ಮರ ಕೂಡ ಇದೆ, ಬೇಕಾದಷ್ಟು ಹಲಸಿನ ಹಣ್ಣು ಇದೆ, ಕೊಯ್ಯುವರಿಲ್ಲ ಅಷ್ಟೇ. ಹಾಗೆ ಹೀಗೆ ಮಾಡಿ ಹೇಗೋ ಒಂದು ತೋಟಿಯಲ್ಲಿ ಅದನ್ನು ಕೊಯ್ದು ಕಟ್ ಮಾಡಿದ್ದು ನೋಡಿ, ಚೆನ್ನಾಗಿದೆ. ಬಾಕಿಯೆಲ್ಲ ಕೊಳೆತು ಬಿದ್ದು ಹೋಗ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಈಗ ತೆಂಗಿನಕಾಯಿ, ಹಲಸಿನ ಹಣ್ಣೆಲ್ಲ ಕೊಯ್ಯಲಿಕ್ಕೆ ಜನ ಸಿಗೋದಿಲ್ಲ, ಎಲ್ಲ ವಿದ್ಯಾವಂತರಾಗಿಬಿಟ್ರಲ್ವಾ. ಒಂದು ಹಲಸಿನ ಮರಕ್ಕೆ ಕೊಯ್ಬೇಕಂದ್ರೆ ಒಂದು ಹಲಸಿನ ಹಣ್ಣು ತೆಗೆಯುವಷ್ಟು ಹಣ ಕೊಡಬೇಕು. ಅದೇ ಒಂದು ತೆಂಗಿನ ಮರಕ್ಕೆ ಹತ್ತಬೇಕಂದ್ರೂ ಕೂಡ ಅಷ್ಟೇ, ತೆಂಗಿನ ಅಷ್ಟು ಹಣಕ್ಕೆ ನಮಗೊಂದಷ್ಟು ತೆಂಗಿನಕಾಯಿ ಕೂಡ ಬರ್ಬೋದು. ಏನು ಮಾಡಲಿಕ್ಕಾಗಲ್ಲ. ಕಾಲ ಬಂದಾಗೆ ಪ್ರತಿಯೊಂದು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತಲ್ವ. ಎಲ್ಲ ವಿದ್ಯಾವಂತರಾದಾಗ ಇಂಥ ಕೆಲಸಕ್ಕೆ ಜನ ಸಿಗೋದು ಬಹಳ ಕಮ್ಮಿ ಆಯಿತು. ಮೊದಲೆಲ್ಲ ಒಂದು ತೆಂಗಿನಕಾಯಿ ಕೊಯ್ಯಲಿಕ್ಕೆ ಏನೋ ಒಂದು ಹಿತ್ತಲಲ್ಲಿ ಕೆಲಸ ಇದೆ ಅಂದರೆ ಓಡಿಕೊಂಡು ಜನ ಬರೋದು, ಕೆಲಸ ಇದೆಯಾ ಅಂತ ಕೇಳಿಕೊಂಡಂಥ ಈ ಒಂದು ಕಾಲ ಎಲ್ಲ ಬದಲಾಗೋಯ್ತು. ಈಗ ಕೆಲಸದವ್ರನ್ನ ಹುಡ್ಕೊಂಡು ಹೋದ್ರೂ ಕೆಲಸದವರಿಗೆ ಎಷ್ಟೇ ಒಂದು ದಿನಕ್ಕೆ ಒಂದು ತೆಂಗಿನ ಮರಕ್ಕೆ ಹತ್ತಿದರೆ ಒಂದು 50-100 ಕೊಟ್ಟರೂ ಜನ ಸಿಗೋದು ಬಹಳ ಕಷ್ಟ ಆಗಿದೆ. ಹಾಗೆ ಹಲಸಿನ ಹಣ್ಣನ್ನು ಅದು ಪೂರ್ತಿ ಹಣ್ಣಾಗೋ ಮೊದಲೇ ಕೊಯ್ದಿದ್ದು ನಾವು. ಯಾಕಂದರೆ ಪೂರ್ತಿ ತುಂಬ ಹಣ್ಣಾದರೆ ತಿನ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಇದು ನಿನ್ನೆ ಮಾಡಿರೋದು, ನಿನ್ನೆ ಕೊಯ್ದಿದ್ದು. ಇವತ್ತು ಮತ್ತು ತಮ್ಮನ ವರ್ಷ ಅಲ್ವ, ಏನು ಮಾಡೋದಿಲ್ಲ, ಸಣ್ಣದಾಗಿ ಅವನೊಂದು ನೆನಪಿಗೋಸ್ಕರ ಹೂವಿನ ಹಾರ ಹಾಕಿ ಅವನಿಗೆ ಏನೇನು ಇಷ್ಟ ಇದೆ ಅದನ್ನೆಲ್ಲ ನಾವು ಬಡಿಸಿ ಅಷ್ಟೇ ಮಾಡೋದು. ಯಾಕಂದರೆ ಅವನನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವ. ನಾವು ಮರೆಯೋದು ಬಿಟ್ಟರೆ ಅವನ ನೆನಪಿಂದ ದೂರ ಬರಲಿಕ್ಕೆ ಕೂಡ ನಮಗೆ ಸಾಧ್ಯ ಇಲ್ಲ. ಇದು ಈ ಸಲ ಮಾಡಿದ ಫೋಟೋ, ಇದಿಷ್ಟು ನೋಡಿ, ಅವನು ಹೋದ್ಮೇಲೆ ಮಾಡಿರೋ ಫೋಟೋ ನೋಡಿ. ಒಂದಷ್ಟು ಕಪ್ಪೆಲ್ಲ ಮಾಡಿದ್ದೇನೆ ನಾನು, ಎಲ್ಲ ಕಪ್ಪಲ್ಲಿ ಕೂಡ ಅವನ ಫೋಟೋ. ಇನ್ನೇನು ಮಾಡಿ, ಇದೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರುವಂತಹ ಒಂದು ಫೋಟೋ. ಇನ್ನೇನು ನಮಗೆ ನಾವು ಸಮಾಧಾನ ಮಾಡ್ಕೊಳ್ಬೇಕಂದ್ರೆ ಇನ್ನು ಫೋಟೋದ ಮೂಲಕ ಅಲ್ವಾ, ಇನ್ನು ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ ನಮಗೆ. ಹಾಗೆ ವರ್ಷ ಫೋಟೋ ಮಾಡಿ ಎಲ್ಲ ನಾವು ಹೀಗೆ ಇಡೋದು, ಇನ್ನೇನು ಮಾಡೋದು. ಇದು ನೋಡಿ ನಮ್ಮ ತಾಯಿಯ ಮನೆ ಹಿತ್ತಿಲು. ಮೇಲೆ ಬಸ್ ಹೋಗ್ತಾಯಿದೆ, ಆ ರೋಡಲ್ಲಿ ಬಸ್ ಹೋಗ್ತಾಯಿದೆ. ನಮಗೆ ಬಸ್ ಇಳಿದು ನಮಗೆ ಬರಲಿಕ್ಕೆ ಒಂದು 5 ನಿಮಿಷ ಸಾಕು ಇಲ್ಲಿ. ಆವಾಗ ತೆಗೆಯುವಾಗೆಲ್ಲ ಇದಕ್ಕೆ ರೇಟ್ ಇರಲಿಲ್ಲ, ಇವಾಗ ಒಳ್ಳೆ ರೇಟ್ ಇದೆ ಈ ಜಾಗಕ್ಕೆಲ್ಲ. ಆವಾಗೆಲ್ಲ ಒಂದು 1.25 ಲಕ್ಷ ಆಗಿದೆ ಈ ಒಂದು 58 ಸೆನ್ಸ್ ತೆಗಿಲಿಕ್ಕೆ. ಈಗ ನೋಡಿದರೆ ತುಂಬ ಲಕ್ಷಗಟ್ಟಲೆ ಬೆಲೆ ಇದೆ ಈ ಕಡೆಲ್ಲ. ಮಾತ್ರ ಹೈಟೆನ್ಷನ್ ಹೋಗಿದೆ ಇಲ್ಲಿ. ಹಾಗಾಗಿ ಸ್ವಲ್ಪ ಬೇರೆ ಜಾಗಕ್ಕಿಂತ ಚೂರು ಕಮ್ಮಿನೂ ಕೂಡ ಇದೆ. ಇಲ್ಲೇ ನೋಡಿ, ಆ ಬಾಳೆ ಗಿಡ ಕಾಣುತ್ತಲ್ವ, ಅದರ ಹಿಂದೆ ನಮ್ಮ ಅಮ್ಮನ ಮತ್ತು ಅವನ ಬರ್ನ್ ಮಾಡಿ ಅಲ್ಲಿ ಈಗೇನು ಕಟ್ಟಿಲ್ಲ, ನಾವು ಬರೀ ಕಲ್ಲಿಟ್ಟಿದ್ದು ನೋಡಿ. ಆ ಕಲ್ಲಿಟ್ಟಿದೆ ಅಲ್ವ, ಅಲ್ಲೇ ಅವನ ಮನೆ ಮುಂದೆನೇ ಮಾಡಿರೋದು. ನಮಗೆ ಇಷ್ಟ ಇರಲಿಲ್ಲ ಅವನ್ನ ದೂರ ಕಳಿಸಲಿಕ್ಕೆ. ಆಮೇಲೆ ಪಕ್ಕದಲ್ಲಿ ಅಮ್ಮ ಇದ್ದರು, ಅಂದರೆ ಅಪ್ಪ ಹೋಗುವಾಗ ನಾವು ಬೇರೆ ಮನೆಯಲ್ಲಿದ್ದದ್ದು.
ಹಾಗಾಗಿ ಅಪ್ಪ ಒಂದು ಕಡೆ, ಅಮ್ಮ ಒಂದು ಕಡೆ, ಅಮ್ಮ ತಮ್ಮ ಒಂದೇ ಕಡೆ ಆದರು. ಇಲ್ಲಿ ನಮ್ಮ ನೇಬರ್ಸ್ ಎಷ್ಟು ಒಳ್ಳೆಯವರಂದರೆ, ಯಾಕಂದರೆ ಇದು ರೋಡ್ ಸೈಡ್ ಮನೆ ಅಲ್ವಾ. ಸಾಮಾನ್ಯವಾಗಿ ಈಗ ಅಕ್ಕಪಕ್ಕ ಮನೆಯವರೆಲ್ಲ ಈ ಥರ ಮನೆ ಹಿತ್ತಲಲ್ಲೇ ಬರ್ನ್ ಮಾಡಲಿಕ್ಕೆಲ್ಲ ಬಿಡೋದಿಲ್ಲ. ಆದರೆ ನಮ್ಮ ನೇಬರ್ ಇಲ್ಲಿ ಸುತ್ತಲೂ ಮನೆ ಇದೆ, ಮರ ಎಲ್ಲ ಬೆಳೆದು ಕಾಣೋದಿಲ್ಲ, ಆದರೆ ಯಾರು ಕೂಡ ಅಡ್ಡಿಪಡಿಸಿಲ್ಲ. ಯಾಕಂದರೆ ಅವರಿಗೆಲ್ಲರಿಗೂ ಗೊತ್ತಿತ್ತು ನಮ್ಮ ಇಲ್ಲಿ ಏರಿಯಾ, ಈ ಊರಲ್ಲೇ ಗೊತ್ತು ನಮಗೆ. ನಾವು ತಮ್ಮನನ್ನು ಯಾವ ಥರ ಚಿಕ್ಕವನಿಂದಾಗಲೇ ಅವನು ಯಾವ ಥರ ನೋಡ್ಕೊಂಡಿದ್ದೆವು. ಅವನು ಸ್ವಲ್ಪ ಮುದ್ದು ಮಾಡಿದ್ದು ಕೂಡ ಜಾಸ್ತಿ ಆಯಿತು ಅಂತ ಕೆಲವೊಂದು ಟೈಮಲ್ಲಿ ನಮಗೆ ಅನಿಸಿತ್ತು. ಯಾಕಂದರೆ ಆ ಒಂದು ವಯಸ್ಸಿದೆ ಅಲ್ವ, ಒಂದು 18-20 ವಯಸ್ಸಲ್ಲೆಲ್ಲ ಅವನು ಈ ಥರ ತುಂಬ ಆಟ ಆಡೋದು ಅದೆಲ್ಲ ಇತ್ತು. ಮತ್ತು ನಾನು ಬೆಂಗಳೂರಿಗೆ ಅವನನ್ನು ಕರ್ಕೊಂಡು ಹೋಗಿ ಮತ್ತೆ ಅವನ ಮದುವೆ ಟೈಮಲ್ಲಿ ಅವನನ್ನು ಊರಿಗೆ ಬಿಟ್ಟಿದ್ದು. ನಮ್ಮ ಮನೆಯವರ ಜೊತೆನೇ ಅವನು ಆಫೀಸ್ ಕೆಲಸಕ್ಕೆ ಹೋಗ್ತಾಯಿದ್ದ. ಮತ್ತು ಮದುವೆ ಆದಮೇಲೆ ಅಲ್ಲಿ ಇರಿಸೋದು ಸರಿಯಲ್ಲ ಅಂತ ಈ ಕಡೆ ಬಿಟ್ಟಿದ್ದು. ಯಾಕಂದರೆ ಇವತ್ತು ನಮ್ಮ ಈ ಒಂದೇ ಜಾಗದಲ್ಲಿ ಹುಟ್ಟಿ ಬೆಳೆದವರಲ್ಲ, ಒಂದೇ ಊರಲ್ವ, ಹಾಗಾಗಿ ಎಲ್ಲರಿಗೂ ನಮ್ಮನ್ನು ಗೊತ್ತು. ಅದರ ಮೇಲೆ ಕ್ಲಬ್ಬೆಲ್ಲ ಇದೆ. ಅವರೆಲ್ಲ ನಮ್ಮ ಇಲ್ಲಿ ಯಾರು ಗಂಡಸರಿಲ್ಲಲ್ವ, ಇರೋದು ಮಕ್ಕಳು ಮತ್ತು ನಮ್ಮ ಅಕ್ಕ, ನಮ್ಮ ತಮ್ಮನ ಹೆಂಡತಿ. ಹಾಗಾಗಿ ಅವರೆಲ್ಲ ಹೇಳ್ತಾರೆ, ಫೋನ್ ನಂಬರೆಲ್ಲ ಕೊಟ್ಟಿದ್ದಾರೆ. ಏನೋ ಇದು ಭಯನೇ ಇಲ್ಲ, ಬಾಗಿಲು ಓಪನ್ ಮಾಡಿ ಮಲಗಿದ್ರು ಕೂಡ ಇಲ್ಲಿ ಭಯ ಇಲ್ಲ. ಆದರೂ ಅವರೆಲ್ಲ ಹೇಳಿದ್ದಾರೆ, ಏನಾದರೂ ಭಯ ಆಯಿತು ಅಂದರೆ ಇಂಥ ನಂಬರಿಗೆಲ್ಲ ಕಾಲ್ ಮಾಡಿ. ಆ ಥರ ಒಂದೇ ಊರಲ್ಲಿ, ನಮ್ಮ ಬೆಂಗಳೂರು ಥರ ಅಲ್ವಾ. ಬೆಂಗಳೂರು ಇವತ್ತೊಂದು ಕಡೆ ಇದ್ದರೆ ನಾವು ನಾಳೆ ಇನ್ನೊಂದು ಕಡೆ ಇರುವಂಥ ಪರಿಸ್ಥಿತಿ. ಎಲ್ಲ ಅಲ್ಲಿಯ ಜನಗಳೇ ಹಾಗೆ ಅಲ್ವ, ಇಲ್ಲಿ ಆಗಲ್ಲ. ಹುಟ್ಟಿದ ಊರಂದಮೇಲೆ ಎಲ್ಲರಿಗೆ ನಮ್ಮನ್ನು ಗೊತ್ತು. ಹಾಗೆ ಅವನಿಲ್ಲ ಅನ್ನೋ ಒಂದು ಚಿಂತೆ, ಭಯ ಏನಿಲ್ಲ, ಯಾರು ತೊಂದರೆ ಆಗಿ ಮಾಡೋರಿಲ್ಲ. ಸುತ್ತಲೂ ಮನೆ ಕೂಡ ಇದೆ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಭೇದ ಕೂಡ ಇರೋದಿಲ್ಲ. ಹಾಗೆ ಅವನನ್ನು ನಮ್ಮ ಇಲ್ಲೇ ಇಟ್ಟಿದ್ದಕ್ಕೆ ಯಾರು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಮಾಡ್ಬೋದಾಗಿತ್ತು ಅವರಿಗೆ ಈಸಿಯಾಗಿ. ಯಾಕಂದರೆ ಅವ್ರಿಗೆ ಕೂಡ ಗೊತ್ತು ನಮ್ಮ ತಮ್ಮ ನಾವೆಲ್ಲ ಹೇಗೆ ಇದ್ದೆವು ಅಂತ. ತುಂಬ ಮನೆಗಳಿದೆ ಇಲ್ಲೆಲ್ಲ, ಕಾಡು ಥರ ಇದೆ. ಈಗ ಮಳೆ ಬಂದು ಹಾಗಾಗಿ ಮನೆಗಳು ಕಾಣ್ತಾ ಇಲ್ಲ. ಒಂದೇ ಒಂದು ಸೌಂಡಿಗೆ ಓಡಿ ಬರುವಂತಹ ಜನಗಳು ಕೂಡ ಒಳ್ಳೆಯವರಿದ್ದಾರೆ, ತುಂಬ ವರ್ಷದಿಂದೆಲ್ಲ ಇರುವವರಲ್ವ. ಹಾಗೆ ನಮ್ಮ ಇದು ಮನೆ ನೋಡಿ, ಇದು ನಮ್ಮ ಹಿತ್ತಿಲು. ನಮಗೆ ನೋಡಿ ಅಲ್ಲಿಂದ ಮೇಲೆ ಬಸ್ ಇಳಿದು ಈ ಥರ ಬಂದು ಆಟೋ ರಿಕ್ಷಾ ಇಲ್ಲಿವರೆಗೆ ಬರುತ್ತೆ. ಮೇಲೆ ಬಸ್ಸು ಬೇಕಾದಷ್ಟು, ಧರ್ಮಸ್ಥಳ ಹೋಗೋ ಬಸ್ಸು, ಆಮೇಲೆ ತುಂಬ ಬಸ್ಸು ಹೋಗ್ತಾ ಇರುತ್ತೆ. ಹಾಗೆ ನನಗೆ ಅಲ್ಲಿ ಹೋಗೋ ತನಕ ಅಡುಗೆ ಮಾಡಲಿಕ್ಕೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನಿವತ್ತು ಬ್ಲಾಗ್ ಮಾಡಿದೆ. ಹಾಗೆ ಎಲ್ಲರಿಗೂ ಬಾಯ್.